ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಾರಣಾಂತರಗಳಿಂದ ಆಗಿರಬಹುದು ಅಥವಾ ನಾವು ಮಾಡುವ ಕೆಲವೊಂದು ಕೆಲಸಗಳಿಂದ ಆಗಿರಬಹುದು ನಮ್ಮ ಪೂರ್ವಜರು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ. ಪಿತೃಗಳ ಕೋಪದಿಂದ ನಾವು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪಿತೃಗಳು ಕೋಪಿಸಿಕೊಂಡಿದ್ದಾರೆಂದು ತಿಳಿದುಕೊಳ್ಳುವುದು ಹೇಗೆ? ನಿಮ್ಮ ಮನೆಯಲ್ಲೂ ಪಿತೃದೋಷದ ಈ ಲಕ್ಷಣವಿದೆಯಾ? ಅನೇಕ ವರ್ಷಗಳಿಂದ ಜನರು ತಮ್ಮ ಪೂರ್ವಜರನ್ನು ಪೂಜಿಸುತ್ತಾರೆ ಮತ್ತು ಅವರಿಗೆ ಪಿಂಡವನ್ನು ನೀಡುತ್ತಾರೆ. ಧರ್ಮ ಗ್ರಂಥಗಳಲ್ಲಿ ಪ್ರತಿಯೊಂದು ಹಿಂದೂ ಕುಟುಂಬವು ಶ್ರದ್ಧಾ ಮತ್ತು ತರ್ಪಣ ಮಾಡುವುದು ಕಡ್ಡಾಯವೆಂದು ಉಲ್ಲೇಖಿಸಲಾಗಿದೆ. ಪೂರ್ವಜರನ್ನು ಸಂತೋಷಗೊಳಿಸದಿದ್ದರೆ ನಾವು ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಹಾಗಾದರೆ ಪೂರ್ವಜರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆಂದು ತಿಳಿಯೋದು ಹೇಗೆ? ಪಿತೃದೋಷವಿರುವ ಮನೆಗಳಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವಾ? ಮೊದಲನೆಯದಾಗಿ, ಊಟದಲ್ಲಿ ಕೂದಲು ಸಿಗುವುದು. ಊಟ ಮಾಡುವಾಗ ನಿಮ್ಮ ಊಟದಲ್ಲಿ ಆಗಾಗ ಕೂದಲು ಕಾಣಿಸಿಕೊಂಡರೆ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿರಿ. ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅಥವಾ ಕೋಪಿಸಿಕೊಂಡಿದ್ದಾರೆ ಅಥವಾ ನಿಮ್ಮಲ್ಲಿ ಪಿತೃದೋಷವಿದ್ದರೆ ಪದೇ ಪದೇ ನೀವು ಸೇವಿಸುವ ಆಹಾರದಲ್ಲಿ ಕೂದಲು ಕಾಣಿಸಿಕೊಳ್ಳುತ್ತದೆ. ಮನೆಯಲ್ಲಿ ಊಟ ಮಾಡುತ್ತಿರುವಾಗ ಆಗಿರಬಹುದು, ಹೋಟೆಲ್ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಊಟ ಮಾಡುತ್ತಿರುವಾಗ ಕೂದಲು ಸಿಕ್ಕರೆ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ತಕ್ಷಣವೇ ಸೂಕ್ತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ. ಕೆಲವು ಜನರಿಗೆ ತಮ್ಮ ಮನೆಯಲ್ಲಿ ಕೆಟ್ಟ ವಾಸನೆ ಬರುತ್ತಿರುವಂತೆ ಅನುಭವ ನೀಡುತ್ತದೆ. ಆ ಕೆಟ್ಟ ವಾಸನೆ ಎಲ್ಲಿಂದ ಬರುತ್ತದೆ ಎಂಬುದು ತಿಳಿಯುವುದಿಲ್ಲ. ಈ ದುರ್ವಾಸನೆಗೆ ಕಾರಣ ಹುಡುಕಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಇದು ನಿಮ್ಮ ಪಿತೃದೋಷದ ಮುನ್ಸೂಚನೆಯಾಗಿರಬಹುದು. ಪಿತೃಗಳು ನಿಮ್ಮ ಮೇಲೆ ಕೋಪಿಸಿಕೊಂಡಿರಬಹುದು. ಮನೆಯಲ್ಲಿ ದುರ್ವಾಸನೆ ಬರುತ್ತಿದ್ದರೆ ನಿರ್ಲಕ್ಷಿಸದಿರುವುದೇ ಉತ್ತಮ. ಕನಸಿನಲ್ಲಿ ಪೂರ್ವಜರು ಕಾಣಿಸಿಕೊಳ್ಳುವುದು. ಕೆಲವು ಜನರು ತಮ್ಮ ಕನಸಿನಲ್ಲಿ ಪೂರ್ವಜರನ್ನು ಅಥವಾ ಪಿತೃಗಳನ್ನು ನೋಡುತ್ತಾರೆ. ಕನಸಿನಲ್ಲಿ ನೀವು ಮರಣ ಹೊಂದಿದ ಕುಟುಂಬದ ವ್ಯಕ್ತಿಯನ್ನು ನೋಡಿದ್ದಾದರೆ ಅದು ನಿಮ್ಮ ಪೂರ್ವಜರ ಕೋಪವನ್ನು ಸೂಚಿಸುತ್ತದೆ. ಪದೇ ಪದೇ ಕನಸಿನಲ್ಲಿ ನೀವು ಪೂರ್ವಜರನ್ನು ನೋಡಿದ್ದಾದರೆ ನಿಮ್ಮ ಪೂರ್ವಜರ ಆತ್ಮವು ಅತೃಪ್ತವಾಗಿದೆ ಎಂದರ್ಥ. ನಿಮ್ಮ ಪೂರ್ವಜರ ಬಯಕೆಗಳು ಅಪೂರ್ಣಗೊಂಡಿದ್ದಾದರೆ ಮಾತ್ರ ನಿಮ್ಮ ಕನಸಿನಲ್ಲಿ ಆಗಾಗ ಮರಣ ಹೊಂದಿದ ಪೂರ್ವಜರು ಕಾಣಿಸಿಕೊಳ್ಳುತ್ತಾರೆ. ಒಂದು ವೇಳೆ ನಿಮಗೆ ಈ ಕನಸುಗಳು ಬಿದ್ದರೆ ತಡಮಾಡದೆ ನಿಮ್ಮ ಕನಸಿನಲ್ಲಿ ಯಾವ ಪೂರ್ವಜರು ಕಾಣಿಸಿಕೊಂಡಿರುತ್ತಾರೋ ಅವರಿಗೆ ಇಷ್ಟವಾದ ವಸ್ತುಗಳನ್ನು ದಾನ ಮಾಡಿ. ಶುಭ ಕಾರ್ಯಗಳಲ್ಲಿ ಅಡ್ಡಿಯಾಗುವುದು. ನೀವು ಯಾವುದಾದರೂ ಶುಭ ಕಾರ್ಯವನ್ನು ಮಾಡಬೇಕೆಂದು ಯೋಜನೆಯನ್ನು ಹಾಕಿಕೊಂಡರೆ ಆ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಎದುರಾಗುತ್ತದೆ ಅಥವಾ ನೀವು ಹಮ್ಮಿಕೊಂಡ ಶುಭ ಕೆಲಸವು ಮಧ್ಯದಲ್ಲೇ ಸ್ಥಗಿತಗೊಳ್ಳಬಹುದು. ಪೂರ್ವಜರ ಕೋಪದಿಂದ ಆತ್ಮದ ಶಾಂತಿಯಿಂದ ನೀವು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೋಳಿ, ದೀಪಾವಳಿಯಂತಹ ಅತ್ಯಂತ ದೊಡ್ಡ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗುತ್ತಿದ್ದರೆ ತಕ್ಷಣವೇ ಬ್ರಾಹ್ಮಣರನ್ನು ಮನೆಗೆ ಗೌರವದಿಂದ ಆಹ್ವಾನಿಸಿ ಭೋಜನವನ್ನು ಮತ್ತು ದಾನವನ್ನು ನೀಡಬೇಕು. ವಿವಾಹದಲ್ಲಿ ವಿಳಂಬವಾಗುವುದು. ಪಿತೃಗಳ ಆತ್ಮ ಅಶಾಂತಿಯಲ್ಲಿದ್ದರೆ ಕುಟುಂಬದ ಸದಸ್ಯರ ವಿವಾಹದಲ್ಲಿ ವಿಳಂಬವಾಗುವುದು. ಪದೇ ಪದೇ ಸಂಬಂಧಗಳು ಮುರಿದು ಬೀಳುವುದು. ವಿವಾಹದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ. ಕುಟುಂಬದ ಓರ್ವ ವ್ಯಕ್ತಿಯ ವಿವಾಹದ ಮೇಲೂ ಕೂಡ ಪಿತೃದೋಷವು ಪ್ರಭಾವವನ್ನು ಬೀರುತ್ತದೆ. ಆದ್ದರಿಂದ ಪ್ರತಿ ಮನೆಯಲ್ಲೂ ತಮ್ಮ ಪೂರ್ವಜರನ್ನು ಸಂತೋಷಗೊಳಿಸಲು, ಗೌರವ ಸೂಚಿಸಲು ಕಡ್ಡಾಯವಾಗಿ ಅವರನ್ನು ಪೂಜಿಸಬೇಕು. ಸಂತಾನ ಇಲ್ಲದಿರುವುದು. ಕಾರಣಾಂತರಗಳಿಂದಾಗಿ ನಿಮ್ಮ ಪೂರ್ವಜರು ಅಥವಾ ಪಿತೃಗಳ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ಪಿತೃದೋಷ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ನೀವು ಅವರನ್ನು ಗೌರವದಿಂದ ನೋಡಿಕೊಳ್ಳದಿದ್ದರೂ ಕೂಡ ಈ ಸಮಸ್ಯೆ ಎದುರಾಗಬಹುದಾಗಿದೆ. ಕೆಲವೊಮ್ಮೆ ಈ ಸಮಸ್ಯೆಗಳು ನಿಮಗೆ ಮಕ್ಕಳಾಗದಂತಹ ಸ್ಥಿತಿಗಳನ್ನು ತಂದೊಡಬಹುದು. ನಿಮ್ಮ ಸಂತಾನ ಬೆಳವಣಿಗೆಯಾಗದ ಹಾಗೆ ಅವರ ಆತ್ಮವು ಕೊರಗುತ್ತಿರಬಹುದು. ಆದ್ದರಿಂದ ಯಾವಾಗಲೂ ಪಿತೃಗಳನ್ನು ಗೌರವಿಸಿ ಅವರನ್ನು ಪೂಜನೀಯ ಮನೋಭಾವದಿಂದ ಕಾಣಬೇಕು. ಸ್ನೇಹಿತರೆ, ಪಿತೃದೋಷವಿದ್ದ ಮನೆ ಹೇಗಿರುತ್ತೆ? ದೋಷದ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿದೆಯಾ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.